अच्छा आपके साथ वो बुला लेंगे वो लड़के को अपना तीनों का निकाल। हाँ, हाँ, हाँ। ओपी एक- कर रहे हैं। एक- ओपी एक मिनट। बच्चे घर में इंतजार करते होंगे ना? नहीं वो सो गए। अच्छा हाँ। आप थोड़ा भले मिले और जरूर जरूर भैया। आप ही हमारे सबको जोगा राधे कृष्ण आपकी जय हो। हो गया? ओके सर, आप भी बिजी हो। चलिए राजे। ಎಪ್ಸ್ಟೀನ್ ಫೈಲ್ಸ್ ಕುರಿತು ವಿಶ್ವದಾದ್ಯಂತ ಚರ್ಚೆಗಳು ನಡೆದವು. ಜೆಫ್ರಿ ಎಪ್ಸ್ಟೀನ್ ಒಂದು ವಿವಾದಿತ ವ್ಯಕ್ತಿ. ಅವನ ವಿರುದ್ಧ ಗಂಭೀರ ಆರೋಪಗಳು ಇದ್ದವು. ಅವನ ಸಂಪರ್ಕ ಪಟ್ಟಿಗಳ ಬಗ್ಗೆ ತನಿಖೆ ನಡೆಯಿತು. ಆ ಪಟ್ಟಿಗಳನ್ನು ಎಪ್ಸ್ಟೀನ್ ಫೈಲ್ಸ್ ಎಂದು ಕರೆಯಲಾಯಿತು. ಈ ಫೈಲ್ಸ್ ಹಲವರ ಗಮನ ಸೆಳೆದವು. ರಾಜಕಾರಣಿಗಳು ಇದರಲ್ಲಿ ಇದ್ದಾರೆಯೇ ಎಂಬ ಪ್ರಶ್ನೆಗಳು ಮೂಡಿದವು. ಉದ್ಯಮಿಗಳು ಇದರಲ್ಲಿ ಇದ್ದಾರೆಯೇ ಎಂಬ ಚರ್ಚೆಗಳು ಶುರುವಾಯಿತು. ಪ್ರಸಿದ್ಧ ವ್ಯಕ್ತಿಗಳ ಹೆಸರುಗಳ ಬಗ್ಗೆ ವದಂತಿಗಳು ಹರಡಿದವು. ಸೋಷಿಯಲ್ ಮೀಡಿಯಾ ಇದನ್ನು ಹೆಚ್ಚಿಸಿತು. ಪ್ರತಿದಿನ ಹೊಸ ಪೋಸ್ಟ್ಗಳು ಕಾಣಿಸಿಕೊಂಡವು. ಪ್ರತಿದಿನ ಹೊಸ ಊಹೆಗಳು ಹರಡಿದವು. ಅದೇ ರೀತಿ ನರೇಂದ್ರ ಮೋದಿ ಹೆಸರು ಕೂಡ ಕೆಲಕಡೆ ಕೇಳಿಬಂದಿತು. ಕೆಲವರು ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಶ್ನೆ ಕೇಳಿದರು. ಕೆಲವರು ಆರೋಪ ಮಾಡಿದರು. ಕೆಲವರು ಕೇವಲ ಮೀಮ್ ಮಾಡಿದರು. ಆದರೆ ಯಾವುದೇ ಅಧಿಕೃತ ದಾಖಲೆ ಸಾಬೀತು ಕೊಡಲಿಲ್ಲ. ಯಾವುದೇ ತನಿಖಾ ಸಂಸ್ಥೆ ದೃಢಪಡಿಸಲಿಲ್ಲ. ಯಾವುದೇ ನ್ಯಾಯಾಲಯ ಹೇಳಿಕೆ ನೀಡಲಿಲ್ಲ. ಯಾವುದೇ ಸರ್ಕಾರದ ವರದಿ ಪ್ರಕಟವಾಗಲಿಲ್ಲ. ಆದ್ದರಿಂದ ಇದು ಕೇವಲ ವದಂತಿ ಮಾತ್ರ. ವದಂತಿ ಮತ್ತು ಸತ್ಯ ಎರಡೂ ಒಂದಲ್ಲ. ವದಂತಿ ವೇಗವಾಗಿ ಹರಡುತ್ತದೆ. ಸತ್ಯ ನಿಧಾನವಾಗಿ ಬರುತ್ತದೆ. ಮೋದಿ ಭಾರತದ ಪ್ರಧಾನಮಂತ್ರಿ. ಅವರು ಜಾಗತಿಕ ಮಟ್ಟದಲ್ಲಿ ಪರಿಚಿತರು. ಅವರ ಹೆಸರು ಹಲವಾರು ರಾಜಕೀಯ ಚರ್ಚೆಗಳಲ್ಲಿ ಬರುತ್ತದೆ. ಅವರ ವಿರುದ್ಧ ವಿರೋಧ ಪಕ್ಷಗಳು ಟೀಕೆ ಮಾಡುತ್ತವೆ. ಅವರ ಪರ ಬೆಂಬಲಿಗರು ಮಾತನಾಡುತ್ತಾರೆ. ರಾಜಕೀಯದಲ್ಲಿ ಇದು ಸಾಮಾನ್ಯ. ಪ್ರತಿ ನಾಯಕನಿಗೂ ಟೀಕೆ ಇರುತ್ತದೆ. ಪ್ರತಿ ನಾಯಕನಿಗೂ ವದಂತಿ ಇರುತ್ತದೆ. ಇಂಟರ್ನೆಟ್ ಕಾಲದಲ್ಲಿ ಇದು ಹೆಚ್ಚಾಗಿದೆ. ಯಾರಾದರೂ ಹೆಸರು ಹಾಕಿ ಪೋಸ್ಟ್ ಮಾಡಬಹುದು. ಸಾಕ್ಷ್ಯ ಇಲ್ಲದ ಮಾತು ವೈರಲ್ ಆಗಬಹುದು. ಜನರು ಪರಿಶೀಲನೆ ಮಾಡದೆ ಹಂಚಿಕೊಳ್ಳುತ್ತಾರೆ. ಇದರಿಂದ ಗೊಂದಲ ಉಂಟಾಗುತ್ತದೆ. ತಪ್ಪು ಮಾಹಿತಿ ಸಮಾಜಕ್ಕೆ ಹಾನಿ ಮಾಡುತ್ತದೆ. ಸತ್ಯ ತಿಳಿದುಕೊಳ್ಳುವುದು ಮುಖ್ಯ. ಎಪ್ಸ್ಟೀನ್ ಪ್ರಕರಣ ಅಮೆರಿಕದಲ್ಲಿ ನಡೆದಿದೆ. ಅದು ಅಂತಾರಾಷ್ಟ್ರೀಯ ಮಟ್ಟದ ವಿವಾದ. ಅದರೊಂದಿಗೆ ಯಾರು ಸಂಬಂಧ ಹೊಂದಿದ್ದಾರೆ ಎಂಬುದು ತನಿಖಾ ವಿಷಯ. ಆ ವಿಷಯದಲ್ಲಿ ಆದ್ದರಿಂದ ಅದನ್ನು ಸತ್ಯವೆಂದು ಹೇಳಲಾಗದು. ಇದು ಕೇವಲ ವದಂತಿ ಮಾತ್ರ. ನಾವು ವದಂತಿ ಹರಡಬಾರದು. ನಾವು ಸತ್ಯವನ್ನು ಮಾತ್ರ ನಂಬಬೇಕು. ಇದೇ ಜವಾಬ್ದಾರಿ ನಾಗರಿಕನ ಕರ್ತವ್ಯ.